ವೆಲ್ಕಮ್ ಟು ವಿಸ್ತರಣೆ ಚಾನೆಲ್. ನಾವಿವತ್ತು ಯಲಹಂಕ ಮಾರ್ಕೆಟ್ ಅಲ್ಲಿ ಇದೀವಿ. ಮಾರ್ಕೆಟ್ ಹೇಗಿದೆ ನೋಡೋಣ. ವಾಷಿಂಗ್ ಮಿಷಿನ್, ಟಿವಿ ಅಥವಾ ಗಾಡಿಗಳನ್ನ ಲಕ್ಷ ಲಕ್ಷ ಕೊಟ್ಟು ಪರ್ಚೇಸ್ ಮಾಡ್ತೀವಿ. ಆದ್ರೆ ನಾವು ತರಕಾರಿ ತಗೊಳಕ್ ಬಂದಾಗ ಅವ್ರೊಂದ್ 50 ರೂಪಾಯಿಗೆ ಇವಾಗ ಒಂದ್ ಕ್ಯಾರೆಟ್ 50 ರೂಪಾಯಿ ಅಂತ ಹೇಳ್ತಾರೆ. ಬಟ್ ನಾವ್ ಅದ್ರಲ್ಲಿ ಬಾರ್ಗೇನ್ ಮಾಡ್ತೀವಿ. 40 ರೂಪಾಯಿ ಕೊಡ್ತೀರಾ ಇಲ್ಲ 30 ರೂಪಾಯಿ ಕೊಡ್ತೀರಾ ಅಂತ. ಕ್ಯಾರೆಟ್ ನಾವು 40 ಹಾಕೋದು, 30 ಕೇಳ್ತಾರೆ, ಈಗ 35 ಕೇಳ್ತಾರೆ. ನಾವು ಆಗಲ್ಲ ಅಂತೀರ. 60 ರೂಪಾಯಿ ಇರೋ ಕ್ಯಾರೆಟ್ ನ 40 ಹೇಳಿದ್ರೆ ಅದ್ರೊಳಗೆ ಇನ್ನೂ ಕಮ್ಮಿ ಕೇಳ್ತಾರೆ. ಬಾರ್ಗೇನ್ ಮಾಡೇ ಮಾಡ್ತಾರೆ. ಅಂದ್ರೆ ನೀವು ಮುಂಚೆನೆ ಜಾಸ್ತಿ ಪ್ರೈಸ್ ಇಟ್ಟು ಏನಾದ್ರು ಮಾಡ್ತೀರಾ? ಏನಾದ್ರು ಒಂದು ಐಟಮ್ ಡಿಮ್ಯಾಂಡ್ ಇದ್ರೆ ಅದ್ರ ಮೇಲೆ ಒಂದ್ 10 ರೂಪಾಯಿ ಜಾಸ್ತಿ ಕೇಳ್ತೀರಿ ಹೊಸದಾಗಿ. ಇನ್ನೆಲ್ಲ ಕಮ್ಮಿ ರೇಟ್ ಕಮ್ಮಿ ಇದ್ರೆ ನಾವು ಕಮ್ಮಿನೇ ತಗೊಳೋದು. ಕಮ್ಮಿನೇ ಏನ್ ಕಾಣಿಸಲ್ಲ. ಇದು 10 ರೂಪಾಯಿ ಜಾಸ್ತಿ ಕೊಟ್ರೆ ಅದು ಕಣ್ಣು ಕಾಣಿಸ್ತದೆ. ಹೊಟ್ಟೆಗೆ ತಿನ್ನೋ ಪದಾರ್ಥಕ್ಕ 10 ರೂಪಾಯಿ ಕೊಟ್ರೆ ಅದು ಕಣ್ಣು ಕಾಣಿಸೋದಲ್ಲ. ಹೌದು, 10 ರೂಪಾಯಿ ಅಷ್ಟೇ. ಇದರಲ್ಲಿ ಡ್ರಮ್ ಸ್ಟಿಕ್, ಕ್ಯಾರೆಟ್, ಬೀಟ್ರೋಟ್, ಮೂಲಂಗಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲವೂ ಇದೆ. ಏನೇ ತರಕಾರಿ ತಗೊಳ್ಳಿ ಜಸ್ಟ್ 10 ರೂಪೀಸ್. ಯಲಹಂಕ ಮಾರ್ಕೆಟ್ ಅಲ್ಲಿ ಒಬ್ರು ತಾತ ಇದಾರೆ. ಇವರು 15 ವರ್ಷದಿಂದ ಈ ಕಡಲೆ ಬೀಜ, ಶೇಂಗಾ ಮತ್ತೆ ಸಾಸಿವೆ ವ್ಯಾಪಾರನ ಮಾಡ್ತಾ ಇದಾರೆ. ಇವರು ಚಿಕ್ಕಬಳ್ಳಾಪುರ ಇಂದ ಬಸ್ ಅಲ್ಲಿ ಇದನ್ನೆಲ್ಲ ತಗೊಂಡು ಬಂದು ವ್ಯಾಪಾರ ಮಾಡ್ತಾ ಇದಾರೆ. ಇವರು ಕಿವಿ ಕೇಳಿಸಲ್ಲ, ಹ್ಯಾಂಡಿಕ್ಯಾಪ್ಟ್, ಆದ್ರೂ ವ್ಯಾಪಾರನ ಮಾಡ್ತಾ ಇದಾರೆ. ತುಂಬಾ ಜನ ಬಂದವರು ಬಾರ್ಗೇನ್ ಮಾಡ್ತಾರೆ ಇವ್ರ ಹತ್ರ. ಆದ್ರೆ ಇವ್ರು ಯಾವ್ದೇ ಕಾರಣಕ್ಕೂ ಕಡಿಮೆ ಕೊಡಲ್ಲ. ಇಂಥವ್ರೆಲ್ಲ ನಮ್ಗೆ ಸ್ಫೂರ್ತಿ. ಎಲ್ರು ಇಂಥವ್ರ ಹತ್ರ ಬಾರ್ಗೇನ್ ಮಾಡ್ಬೇಡಿ, ಇಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಹೊದಿಕೆಯಲ್ಲಿ ಅಡಗಿದೆ ಹಳದಿ, ರುಚಿಯಲ್ಲಿ ಹುಳಿಯು, ಸವಿಯಲ್ಲಿ ಸಿಹಿಯು, ಬೇಸಿಗೆಯ ಬಿಸಿಲಿಗೆ ತಂಪು ನೀರು, ನಿಂಬೆ ಪಾನಕವೇ ದೇಹಕ್ಕೆ ಮದ್ದು. ಫಂಕ್ಷನ್ಸ್ಗೆ, ಸ್ಮಾಲ್ ಫಂಕ್ಷನ್ಸ್ಗೆ, ನೇಮಿಂಗ್ ಸೆರೆಮನಿ ಯಾವ್ದಕ್ಕಾದ್ರೂ ನಾವು ಇದ್ ಮಾಡ್ಕೊಡ್ತೀವಿ. ಡೆಕೋರೇಷನ್ ಆಗ್ಲಿ ಏನೇ ಆಗ್ಲಿ ಪ್ರತಿಯೊಂದು ಹೂವ ಬೇಕು ಅಂದ್ರೆ ಹಾರಗಳು, ತುಂಬಾ ಟೈಪ್ಸ್ ಆಫ್ ಹಾರಸ್ ಇದೆಯಲ್ಲ, ದೊಡ್ಡ ಹಾರ ಮದ್ವೆಗೆ ಎಲ್ಲದಕ್ಕೂ ನಾವು. ಇವಾಗೆಲ್ಲ ಪ್ಲಾಸ್ಟಿಕ್ ಹೂಗಳನ್ನೇ ಬಳಸ್ತಾರೆ ಎಲ್ಲ ಅಲಂಕಾರ ಮಾಡುವಾಗ. ನ್ಯಾಚುರಲ್ ಫ್ಲವರ್ಸ್ ನ ಯಾರು ತಗೊಳಲ್ಲ. ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲಿ ತೋರಣ ಎಲ್ಲ ಪ್ಲಾಸ್ಟಿಕ್ ದೇ ಇರುತ್ತೆ. ಅದ್ರ ಬಗ್ಗೆ ಅಂದ್ರೆ ಇವಾಗ ಪ್ಲಾಸ್ಟಿಕ್ ನ ನಾವು ಯೂಸ್ ಮಾಡಂಗಿಲ್ಲ. ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಅದು ತುಂಬಾ ಡೇಂಜರ್. ಪ್ಲಾಸ್ಟಿಕ್ ಯೂಸ್ ಮಾಡಿದಷ್ಟು ನಮ್ಗೆ ತುಂಬಾ ಡೇಂಜರ್. ಅದ್ರ ಬದಲು ರೈತರಿಗೆ ಹೆಲ್ಪ್ ಆಗುತ್ತಲ್ವಾ, ಅವರು ಬೆಳಿಬೋದಲ್ವಾ. ಸರ್, ಅಂದ್ರೆ ಇವಾಗ ಆನ್ಲೈನ್ ಅಲ್ಲೇ ತರಕಾರಿಗಳನ್ನ ಬುಕ್ ಮಾಡ್ಕೋತಾರೆ ಎಷ್ಟೋ ಜನ. ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಆನ್ಲೈನ್ ಸ್ವಲ್ಪ ತುಂಬಾ ಎಫೆಕ್ಟ್ ಅಂದ್ರೆ ನಮಗ್ ಬಿಸ್ನೆಸ್ ಎಫೆಕ್ಟ್ ಆಗ್ತದೆ. ಅವರು ಲಂಸಮ್ ಆಗಿ ಎಷ್ಟು ಬೇಕೋ ಅಷ್ಟು ಅವ್ರು ಪರ್ಚೇಸಿಂಗ್ ಮಾಡಿ ಆನ್ಲೈನ್ ಬಿಟ್ಟು ಅವರೇ ಖರೀದಿ ಮಾಡ್ಕೊಂಡು, ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರೆ ಮನೆಗೆ ತಗೊಂಡೋಗಿ ಕೊಡ್ತಾರೆ. ಅದು ಸ್ವಲ್ಪ ನಮ್ಗೆ ಏಟ್ ಆಗ್ತದೆ ಬಿಸ್ನೆಸ್. ಸರ್, ಅಂದ್ರೆ ಕಸ್ಟಮರ್ಸ್ ಡೈರೆಕ್ಟ್ ಮಾರ್ಕೆಟ್ ಬಂದಾಗ ಕ್ವಾಲಿಟಿನ ಚೆಕ್ ಮಾಡಿ ತಗೋತಾರೆ. ಬಟ್ ಅವ್ರು ಆನ್ಲೈನ್ ಅಲ್ಲಿ ಬುಕ್ ಮಾಡೋದ್ರಿಂದ 10 ರೂಪಾಯಿ ಜಾಸ್ತಿ ಆದ್ರೂ ಅಲ್ಲೇ ಬುಕ್ ಮಾಡ್ತಾರೆ. ಅದು ಅವ್ರ ಕೈ ಸೇರೋವರೆಗೂ ಅದ್ರ ಕ್ವಾಲಿಟಿ ಹೇಗಿದೆ ಅಥವಾ ಹಾಳಾಗಿದ್ಯಾ ಅನ್ನೋ ಇನ್ಫಾರ್ಮೇಶನ್ ಅವ್ರಿಗಿರಲ್ಲ. 100% ಕ್ವಾಲಿಟಿ ಇದೇ ಇರುತ್ತೆ. ಕ್ವಾಲಿಟಿ ಇಲ್ಲಿದ್ದು ಯಾರು ತಗೊಳಲ್ಲ. ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡಿ ವಾಪಸ್ ಕಳ್ಸಿಬಿಡ್ತಾರೆ. ಅದ್ರಲ್ಲೇನು ಎರಡ್ ಮಾತಿಲ್ಲ. ಬಿಸ್ನೆಸ್ ಸ್ವಲ್ಪ ಕಮ್ಮಿ. ನಿಮ್ಗೆ ಎಫೆಕ್ಟ್ ಆಗಿದ್ಯಾ? ಎಫೆಕ್ಟ್ ಆಗಿದೆ ಅನ್ನೋದಕ್ಕಿಂತ ಅವರು ಇದ್ರೆ ಒಳ್ಳೇದೇ. ಅಂದ್ರೆ ಹಂಗ ಇಲ್ಲಿರೋ ಕ್ವಾಲಿಟಿಗೂ ಅಲ್ಲಿರೋ ಕ್ವಾಲಿಟಿಗೂ ನ್ಯಾಚುರಲ್ ಕ್ವಾಲಿಟಿ ಬೇರೆ ಇರ್ತದಲ್ವಾ. ಅವರು ACL ಮಾಡಿಬಿಟ್ಟು ಸಪ್ಲೈ ಕೊಡ್ತಾ ಇರ್ತಾರ. ಅದು ಗ್ರಾಹಕರಿಗೆ ಅದೇನಿಲ್ಲ, ನಮ್ಗೇನ್ ಸಪ್ಲೈ ಕೊಟ್ರೆ ಸಾಕಲ್ಲ, ಮನೆ ಹತ್ರ ತಗೊಂಬಂದ್ ಕೊಟ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಅವ್ರು ಬುಕಿಂಗ್ ಮಾಡ್ತಾರೆ, ತಗೊಂಬಂದ್ ಕೊಡ್ತಾರೆ. ಅಂದ್ರೆ ಕಸ್ಟಮರ್ಸ್ ಎಲ್ಲ ಡೈರೆಕ್ಟ್ ಮಾರ್ಕೆಟ್ ಗೆ ಬಂದು ತರಕಾರಿನ ಪರ್ಚೇಸ್ ಮಾಡೋದ್ರಿಂದ ಫ್ರೆಶ್ ತರಕಾರಿಗಳು ಸಿಗುತ್ತೆ, ನ್ಯಾಚುರಲ್ ಆಗಿರುತ್ತೆ. ಚಕೊಂತ ಬಂದಿಲ್ಲ. ಎಷ್ಟಿದೆ ಚಕೊಂತ ರೇಟ್ ಈಗ? ಇದು ಎಷ್ಟು ಮೆಂತ್ಯ? 20 ರೂಪಾಯಿ ಕಟ್ಟ. ಇದು ಒಂದ್ 2 ಐಟಮ್ ಇಲ್ಲಿ ತಗೊಂತೀವಿ ಬೇರೆಯವ್ರ ಹತ್ರ. ನಿಮ್ ತೋಟದಲ್ಲಿ ಯಾವ ಸೊಪ್ಪನ್ನು ಬೆಳಿತೀರಾ ನೀವು? ಕೊತ್ಮಿರಿ, ಕೊತ್ಮಿರಿ ಮತ್ತೆ ಪುದೀನ. ಮಿಕ್ಕದ ಸೊಪ್ಪುಗಳನ್ನ ನೀವು ರೈತರಿಂದ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತೀರಾ ಅಥವಾ ನೀವೇ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ? ತಗೊಂಡ್ ಬರ್ತಾರೆ, ಅವ್ರ ಹತ್ರ ತಗೊಂತೀವಿ. ಓಕೆ. ಅಂದ್ರೆ ಇವಾಗ ಸೊಪ್ಪು ಉಳಿಯುತ್ತೆ, ಅದನ್ನ ನೀವು ನೆಕ್ಸ್ಟ್ ಡೇಗೆ ಯಾವ ತರ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ? ಕಡಿಮೆ ರೇಟ್ ಮಾರ್ಬಿಡ್ತೀವಿ. ಕಡಿಮೆ ರೇಟಿಂಗ್ ಮಾಡ್ತೀರಾ? ಅಂದ್ರೆ ಈಗ ಸುಮಾರಷ್ಟು ಸೊಪ್ಪು ಕೊಳ್ತೋಗುತ್ತೆ, ಅವಾಗ ಲಾಸ್ ಆಗುತ್ತಾ? ಹೇಗೆ ಕೊಳ್ತೋದ್ರೆ ಲಾಸ್ ಆಗುತ್ತೆ. ಅಂದ್ರೆ ಡೈಲಿ ನಿಮ್ಗೆ ಎಷ್ಟು ಬೇಕಾಗತ್ತೆ ಸೊಪ್ಪುಗಳು ಎಲ್ಲ? ಒಂದು 200 ಕಟ್ಟು ಕೊತ್ಮಿರಿ, 100 ಕಟ್ಟು ಪುದೀನ,
ಸೊಪ್ಪೆಲ್ಲ ಒಂದ್ 25 25 ಕಟ್ಟು. ಅದ್ರ ಮದ್ವೆ ಸೀಸನ್ ಎಲ್ಲ ಇದ್ರೆ ಡೈರೆಕ್ಟ್ ಆರ್ಡರ್ ಸಿಗುತ್ತಾ ನಿಮ್ಗೆ? ಇಲ್ಲೇ ಬರ್ತಾರೆ, ಯಾರ ಅಂಗಡಿಯಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ತಗೊಂಡ್ ಹೋಗ್ತಾರೆ. ಓಕೆ ಓಕೆ ಓಕೆ. ಚೆನ್ನಾಗಿ ನಡೀತಾ ಇದೆಯಾ ವ್ಯಾಪಾರ? ಪರವಾಗಿಲ್ಲ ನಮ್ಗೆ. ನಡೀತಾ ಇದೆ. ಅಂದ್ರೆ ಬೇಸಿಗೆಗಾಲ ಅಲ್ವಾ, ಈ ಸೊಪ್ಪು ಅಂದ್ರೆ ಚಳಿಗಾಲದಲ್ಲಿ ಒಂದ್ ರೇಟು, ಬೇಸಿಗೆಗಾಲದಲ್ಲಿ ಇನ್ನೊಂದ್ ರೇಟ್ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಆಗತ್ತಾ ಕಾಳುಗಳಲ್ಲಿ ಎಲ್ಲ? ಚಳಿಗಾಲದಲ್ಲಿ ಚೆನ್ನಾಗ್ ಬರ್ತೈತೆ ಸೊಪ್ಪು, ಬೇಸಿಗೆ ಕಾಲದಲ್ಲಿ ಎಲ್ಲಾ ನಾವು 50 ಕೆಜಿ ಬೀಜ ಹಾಕಿದ್ರೆ ಒಂದ್ 10 ಕೆಜಿ ಅಷ್ಟೇ ಹುಟ್ಟೋದು. ಅಂದ್ರೆ ಇಲ್ಲಿ ತುಮಕೂರಿನ ತೆಂಗಿನಕಾಯಿಗಳು ಬಂದಿದೆ. ಕೆಜಿಗೆ 70 ರೂಪಾಯಿ, 80 ರೂಪಾಯಿ, 90 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಚಿಕ್ಕ ತೆಂಗಿನಕಾಯಿಗಳು 70 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ದೊಡ್ಡದು 90 ರೂಪಾಯಿಗೆ ಲಾಸ್ಟ್ ಆಗುತ್ತೆ. ಬೆಳಗ್ಗೆನೆ ಎದ್ದೇಳ್ಬೇಕು, 4-5 ಗಂಟೆಗೆ ಎದ್ದೇಳ್ತಾರೆ ಅವರು. ಅವ್ರು ಅದನ್ನ ತಗೊಂಬಂದು 10 ರೂಪಾಯಿ 20 ರೂಪಾಯಿ ಲಾಭ ಇಟ್ಕೊಂಡು ಮಾರ್ತಾರೆ. ಅವ್ರ ಹತ್ರ ಬಾರ್ಗೇನ್ ಮಾಡೋದು ಅಷ್ಟು ಸರಿಯಲ್ಲ. ದಯವಿಟ್ಟು ಯಾರು ತರಕಾರಿ ಮಾರೋರ ಹತ್ರ ಬಾರ್ಗೇನ್ ಮಾಡಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.